ಈಗ ನಾವು ತೋರಿಸುವಂತಹ ಸ್ಟೋರಿಯನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೋಡಲೇಬೇಕು. ಒಂದು ಸರ್ಕಾರದ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಅದು ಖುಲ್ಲಂ ಓಪನ್ ಆಗಿ ಯಾವ ಇಲಾಖೆ ಏನಾಯ್ತು ಡೀಟೇಲ್ಸ್ ಬರ್ತಾ ಇದೆ. ಈ ಸ್ಟೋರಿಯನ್ನ ಸಿಎಂ ಮತ್ತು ಡಿಸಿಎಂ ಇಬ್ರು ನೋಡಲೇಬೇಕು. ಪ್ರಮುಖವಾಗಿ ಸರ್ಕಾರದ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹೆಂಗ್ ನಡೀತಾ ಇದೆ ಗೊತ್ತಾ? ಅದು ಬೋವಿ ನಿಗಮದಲ್ಲಿ ಮತ್ತೆ ಭ್ರಷ್ಟಾಚಾರದ ವಾಸನೆ ಬರಿತಾ ಇದೆ. ಇಲಾಖೆಯಲ್ಲಿ ಸದ್ದು ಮಾಡ್ತಾ ಇದೆ ಕಮಿಷನ್ನ ದಂಧೆ. ಹಣ ಬಿಡುಗಡೆ ಮಾಡಬೇಕು ಅಂತಂತಂದ್ರೆ ಫಲಾನುಭವಿಗಳಿಗೆ ಕಮಿಷನ್ ಕೊಡ್ಲೇಬೇಕಂತೆ. ಲಂಚ ಕೊಡ್ಲಿಲ್ಲ ಅಂತಂದ್ರೆ ಯಾವುದೇ ಕೆಲಸ ಆಗಲ್ಲ ಅಂತ. ಇಲ್ಲಿ ಇದು ಸುಮ್ಮನೆ ಹೇಳ್ತಿರೋದಲ್ಲ, ಇದು ಪವರ್ ಟಿವಿ ಹತ್ರ ಪಕ್ಕಾ ಸಾಕ್ಷಿ ಇದೆ. ಪವರ್ ಟಿವಿಯಲ್ಲಿ ಪಕ್ಕಾ ಸಾಕ್ಷ್ಯದ ಜೊತೆಗೆ ಈ ಸ್ಟೋರಿಯನ್ನ ಈ ಕ್ಷಣದಲ್ಲಿ ರಿವೀಲ್ ಮಾಡ್ತಾ ಇದೀವಿ, ಬ್ರೇಕ್ ಮಾಡ್ತಾ ಇದೀವಿ. ಫಲಾನುಭವಿಗಳಿಗೆ ದುಡ್ಡಿಗೆ ಹೋಗಬೇಕು ಅಂತಂತಂದ್ರೆ ಲಂಚ ಕೊಡಬೇಕು. ಲಂಚ ಕೊಡಲಿಲ್ಲ ಅಂತಂದ್ರೆ ಯಾವುದೇ ಕೆಲಸವೂ ಕೂಡ ಆಗೋದಿಲ್ಲ. ಬೋವಿ ಅಭಿವೃದ್ಧಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಸ್ಟೋರಿ ಇದು. ಭೂ ಒಡೆತನ ಯೋಜನೆಯ ಅಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ಆಗಿದೆ. ಫಲಾನುಭವಿಗಳ ಹತ್ರ ಇಸ್ಕೊಳ್ಳೋದು ದುಡ್ಡು ಕೈ ಚಾಚಿಬಿಟ್ಟು ಫಲಾನುಭವಿಗಳಿಗೆ ಹಣ ರಿಲೀಸ್ ಮಾಡಬೇಕು ಅಂತಂದ್ರೆ ಕಮಿಷನ್ ಕೊಡ್ಲೇಬೇಕಂತೆ. ಹಿಂಗೆ ಖುದ್ದು ನಿಗಮದ ಅಧ್ಯಕ್ಷ ರವಿಕುಮಾರ್ ಇಂದಲೇ ಡಿಮ್ಯಾಂಡ್ ಇಡಲಾಗಿದೆ. ಫಲಾನುಭವಿಯೊಬ್ಬರ ಬಳಿ ಕಮಿಷನ್ ಕೇಳುವಂತಹ ವಿಡಿಯೋ ಈಗ ಸಿಕ್ಕಿದೆ. 25 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡ್ತೀನಿ, 5 ಲಕ್ಷ ರೂಪಾಯಿ ಕಮಿಷನ್ ಕೊಡಿ. 10% ಕಮಿಷನ್ ನಡೀತಾ ಇದೆ. ಈಗ 5 ರಿಂದ 6 ಕೊಡಿ ಹೀಗಂತಾರೆ ರವಿಕುಮಾರ್. ಭೂ ಒಡೆತನ ಯೋಜನೆಯ ಅಡಿಯಲ್ಲಿ ಸಹಾಯಧನ ನೀಡುವಂತ ನಿಗಮ ಅದು. ಭೂಮಿ ಮಂಜೂರಾದವರಿಗೆ ಸಹಾಯಧನ ವಿಚಾರದಲ್ಲಿ ಕಮಿಷನ್ ಪಡ್ಕೊಂತ ಇದ್ದಾರೆ. ಅದು ಬೇರೆ ಎಲ್ಲೂ ಅಲ್ಲ, ಬೇರೆ ಸ್ಥಳ ಅಲ್ಲ, ತಮ್ಮ ಕಚೇರಿಯಲ್ಲೇ ಕಮಿಷನ್ ದಂಧೆ ನಡೆಸ್ತಾ ಇರೋದು ರಾಜಾರೋಷವಾಗಿ ರವಿಕುಮಾರ್. ತಮ್ಮ ಕಚೇರಿಯಲ್ಲೇ ಕಮಿಷನ್ ದಂಧೆ ನಡೆಸ್ತಾ ಇದ್ದಾರಾ ರವಿಕುಮಾರ್? ಫಲಾನುಭವಿಗಳಿಗೆ ನೇರವಾಗಿ ಪರ್ಸೆಂಟೇಜ್ ಕೇಳ್ತಾರೆ ಅಂತಂದ್ರೆ ಇದು ಹೊಸದಾಗೇನು ಕೇಳ್ತಿರೋದಲ್ಲ. ಹಾಗಾದ್ರೆ ಮುಂಚೆಯಿಂದನೂ ನಡ್ಕೊಂಡ್ ಬಂದಿರುವಂತ ಅದು ಚಾಳಿ ನೋಡಿ. ಪಕ್ಕಾ ವಿಡಿಯೋ ಇದೆ ನಮ್ಮ ಹತ್ರ, ವಿಡಿಯೋ ಸಮೇತ, ಸಾಕ್ಷಿಯ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ಟೋರಿನ. ಈಗ 6:45 ಜಲದಿ ಮುಟ್ಟಕ್ಕೆ ಹೋಗ್ಬೇಡ್ರಿ. ಆಮೇಲೆ ಬೇರೆ ಜಿಲ್ಲಾದ್ದು ಸರ್ ಯಾದಗಿರಿ, ಆಮೇಲೆ ಇದು ಬೀದರು, ಆಮೇಲೆ ಗುಲ್ಬರ್ಗ, ಬಾಗಲಕೋಟೆ ಇದೆಲ್ಲ ಇಷ್ಟು ಕೊಡಲ್ಲ ಸರ್. ಅವನ್ನೆಲ್ಲ ಕಡಿಮೆ ಆಗಿದೆ ಕೆಲಸ ಮಾಡಿ ಕ್ಯಾಬಿನೆಟ್ಗೆ 1 ಗಂಟೆ ಬಂದು 12 ಗಂಟೆ ಸರ್. ಮುಗಿದ ತಕ್ಷಣ ಬರ್ತೀನಿ ಸರ್. ಫೋನ್ ಮಾಡಿ ಅಲ್ಲಿ ಬಂದು ಕ್ಯಾಬಿನೆಟ್ ಸರಿ ಸರ್. ಹೇಳಿದೆ ಸರ್, ಹಿಂಗೈತಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ಬೋದಲ್ಲ. ಆಯ್ತು, ನೀವು ಪರ್ಸೆಂಟೇಜ್ ಸ್ವಲ್ಪ ಹೇಳಿದ್ರಿ ಸರ್, 60 ಅಂತ ಹೇಳಿದ್ರಿ ಸರ್. ಅಲ್ಲಿ ನೋಡಿ ಮಾಡುವ ಅಂತ ಅಂದ್ರಿ ಸರ್. ನಾವು ಆಯ್ತು ಮಾಡೋಗ್ರಿ, ನೀವು ಪ್ರೊಸೆಸ್ ಮಾಡ್ರಿ ಅಂತ ಅಂದ್ರಿ ಸರ್. ಹ್ಞೂ ಸರ್. ಎಸ್ ಸರ್. ಎಷ್ಟು ಸರ್ ರಾಯಚೂರ್ದು 1 ಲಕ್ಷ ಮಾಡಿದ್ವಿ ಸರ್. ಅದ್ರೆಲ್ಲ ಅದು 99 ಆಗಿದೆ ಸರ್. ಅದು ಆಮೇಲೆ ನೀವು ಹಾ ಸರ್ ಹೇಳಿದ್ರಿ ಸರ್. ಮುಂಚೆ ಇವೆಲ್ಲ 99 ಇದು ಮಾಡಿದ್ವಿ ಸರ್. ಆಮೇಲೆ ನಂತರ ನಾವು 1 ಲಕ್ಷ ಮಾಡಿದ್ವಿ. ಹಾ ಸರ್. ಆದ್ರೆ ಟೋಟಲ್ ಆಗಿ 9 ಲಕ್ಷ ಅಷ್ಟು ಬಂದಿದೆ ಸರ್. 9 ಲಕ್ಷ ಬಂದಿದೆ ಸರ್. 3% ಸರ್. 3% ಬಂದಿದೆ ಸರ್. 3% ಕೊಟ್ಟರು ಸರ್. ಅಂದ್ರೆ 9 ಲಕ್ಷ ಕೊಟ್ಟೆ ಸರ್ ಅಷ್ಟೇ. ಹನ್ನೆರಡು ಲಕ್ಷ ಸರ್. 12 ಲಕ್ಷ ಟೋಟಲ್ ಸರ್. ಟೋಟಲ್ ಈಗ ಇದಾದ ನಂತರ ಒಂದು 40 ಎಕರೆ ಕೊಟ್ಟಿದ್ದೀವಿ ಸರ್. ಹಾಂ ಸರ್. 12 ಎಷ್ಟು ಎಕರೆ? ಸುಮಾರು ಒಂದು 10 ಲಕ್ಷ ಬಂದಿದೆ. 10 ಲಕ್ಷ ಕೊಡಿ. ಕಲೆಕ್ಟ್ ಮಾಡ್ತೀವಿ. ಯಾರು ಕೊಡಲ್ಲ, ನನ್ನ ಜನ ಇದ್ದಾರೆ ಕಲೆಕ್ಟ್ ಮಾಡ್ಕೊಂಡು ಕೆಲಸ ಮಾಡಿ. ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ ಮಾಡ್ಬೋದು. ಏನಂದ್ರೆ 9% ನೀವು ಸರಿ ಸರ್. ಓಕೆ ಸರ್. ಏನಿಲ್ಲ ಸರ್. 60 ತಂಗಿ ಇತ್ತು. 64 2 ಹೋಗ್ತಾರೆ. 2 1 20 ನಿಮ್ಗೆ 740 ಅಂತ ಶಾಕ್ ಆಗುತ್ತೆ. 4 ಹಾಕೋದಲ್ಲ. 20 ನೋಡಿ, ಇದು
ಪಕ್ಕಾ ಸ್ಟೋರಿ ರಿವೀಲ್ ಆಗ್ತಾ ಇರೋದು ವಿತ್ ಸಾಕ್ಷಿಯ ಸಮೇತ. ಸರ್ಕಾರದ ಇಲಾಖೆ ಭೋವಿ ನಿಗಮ, ಅಲ್ಲಿ ಮತ್ತೆ ಭ್ರಷ್ಟಾಚಾರದ ವಾಸನೆ ಬರಿತಾ ಇದೆ. ಇಲಾಖೆಯಲ್ಲಿ ಸೌಂಡ್ ಮಾಡ್ತಾ ಇದೆ ಕಮಿಷನ್ ದಂಧೆ, ಫಲಾನುಭವಿಗಳಿಗೆ ಕೊಡಬೇಕಾದಂತಹ ಹಣ ಅದನ್ನು ರಿಲೀಸ್ ಮಾಡಬೇಕು ಅಂತಂತಂದರೆ 5ರಿಂದ 6% ಅಂತೆ ಕೊಡಲೇಬೇಕಂತೆ. ಕೊಡಲಿಲ್ಲ ಅಂತಂದರೆ ಕೆಲಸ ಆಗದೇ ಇಲ್ಲ. ಅದರ ಸಾಕ್ಷಿ ಸಮೇತ ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಲೈವ್ನಲ್ಲಿ. ರಾಘವೇಂದ್ರ, ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಹಿಂಗೆ ಓಪನ್ ಆಗಿ ಖುಲ್ಲಾ ಭ್ರಷ್ಟಾಚಾರ ನಡೀತಾ ಇದೆ ಅಂತಂದ್ರೆ ಈ ರವಿಕುಮಾರ್ ಇದಾರಲ್ಲ, ಅವರ ಹಿನ್ನೆಲೆ ಬಗ್ಗೆ, ಜೊತೆಗೆ ಈ ಹಿಂದಿನಿಂದಲೂ ಹಿಂಗೆ ನಡ್ಕೊಂಡು ಬಂದಿರೋದಾ, ಹಲವು ಕಂಪ್ಲೇಂಟ್ಸ್ಗಳೇನಾದರೂ ಯಾರಾದರೂ ಕೊಟ್ಟಿದ್ದಾರಾ? ಶರತ್, ಪ್ರಮುಖವಾಗಿ ಏನೋ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಸಹ ಭ್ರಷ್ಟಾಚಾರದ ಬೇಗುವೆಯಲ್ಲಿ ಬೇಯ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಏನೋ ಪ್ರಮುಖವಾಗಿ ಮೂಡ ಆಗಿರ್ಬೋದು ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ಇಡಿ ಮತ್ತೆ ಐಟಿ ದಾಳಿಯನ್ನು ನಡೆಸಿ ಸಹ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾವೆ. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಸರ್ಕಾರದ ಭಾಗವಾಗಿರ್ತಕ್ಕಂತಹ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇರ್ತಕ್ಕಂಥದ್ದು ಇದೀಗ ಬಯಲಾಗಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಏನಿದ್ದಾರೆ, ಅವರು ನೇರವಾಗಿ ಏನೋ ಭೂ ಅಭಿವೃದ್ಧಿ ಯೋಜನೆಯಡಿ ಮಂಜೂರಾದಂತಹ ಫಲಾನುಭವಿಗಳಿಗೆ ಸಹಾಯಧನವನ್ನ ಸರ್ಕಾರ ಈ ನಿಗಮದ ಮುಖಾಂತರ ಬಿಡುಗಡೆ ಮಾಡುತ್ತೆ. ಬಿಡುಗಡೆ ಆದಂತಹ ಹಣವನ್ನ ನೀಡೋದಕ್ಕೆ ಫಲಾನುಭವಿಗಳಿಗೆ ನೇರವಾಗಿ ಪರ್ಸೆಂಟೇಜ್ ಮುಖಾಂತರ ವ್ಯವಹಾರವನ್ನು ಕುದಿಸುವಂತಹ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲಾ ಕಡೆ 10% ನಡೀತಾ ಇದೆ. ನೀವು 5ರಿಂದ 4% ನನಗೆ ಕೊಡಿ, ಅಂದ್ರೆ 25 ಲಕ್ಷಕ್ಕೆ 5 ಲಕ್ಷವನ್ನ ನೀವು ಕೊಡಬೇಕು, ಆಗ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಧ್ಯಕ್ಷರಾಗಿರ್ತಕ್ಕಂತಹ ರವಿಕುಮಾರೇ ನೇರವಾಗಿ ಫಲಾನುಭವಿಗಳಿಗೆ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಇದೀಗ ಭೋವಿ ಅಭಿವೃದ್ಧಿ ನಿಗಮದ ಭೋವಿಯ ಸಮುದಾಯದ ಕೆಲವೊಂದಿಷ್ಟು ನಾಯಕರು ಸಹ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಏನೋ ದೂರನ್ನು ಸಹ ದಾಖಲಿಸುವ ಸಾಧ್ಯತೆಗಳು ಅಧಿಕವಿದೆ. ಒಟ್ಟಿನಲ್ಲಿ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಸಹ ಭ್ರಷ್ಟಾಚಾರದ ಬೇಗುವೆಯಲ್ಲಿ ಬೇಯ್ತಾ ಇರ್ತಕ್ಕಂಥದ್ದನ್ನ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಶರತ್. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.